ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಚಂಪಾಷಷ್ಠಿ ಹಬ್ಬದ ಕತೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಶುರು ಮಾಡೋಣ. ದಕ್ಷನ ಮಗಳಾದ ದಾಕ್ಷಾಯಿಣಿಯೇ ಪರಶಿವನ ಹೆಂಡತಿ. ಸ್ನೇಹಿತರೆ, ಎಲ್ಲರಿಗೆ ಗೊತ್ತಿರೋದೇ ಇದು. ಹೀಗಾಗಿ ಪರಮೇಶ್ವರನು ದಕ್ಷನಿಗೆ ಸಂಬಂಧದಲ್ಲಿ ಅಳಿಯನಾಗಬೇಕು. ಒಂದು ದಿನ ತ್ರಿವೇಣಿ ಸಂಗಮದಲ್ಲಿ ದೇವತೆಗಳು ಏರ್ಪಡಿಸಿದ್ದ ಜ್ಞಾನ ಸತ್ರವೊಂದು ನಡೆಯುತ್ತಿತ್ತಂತೆ. ಸ್ನೇಹಿತರೆ, ಪರಶಿವನೇ ಆ ಸಭೆಗೆ ಅಧ್ಯಕ್ಷರಾಗಿದ್ದರಂತೆ. ಆಗ ದಕ್ಷನು ಅಲ್ಲಿಗೆ ಬರ್ತಾನೆ. ಆಗ ಇಡೀ ಸಭೆಯಲ್ಲಿ ಇದ್ದ ದೇವತೆಗಳು, ಮುನಿಗಳು ಎಲ್ಲರೂ ಎದ್ದು ನಿಂತು ನಮಸ್ಕರಿಸಿ ದಕ್ಷನಿಗೆ ಗೌರವ ಸಲ್ಲಿಸ್ತಾರಂತೆ. ಆದರೆ ಅಧ್ಯಕ್ಷ ಪೀಠದಲ್ಲಿದ್ದ ಕಾರಣ ಪರಮೇಶ್ವರನು ಎದ್ದು ಗೌರವವು ಸೂಚಿಸಲಿಲ್ಲ ಅಂತೆ. ಇದರಿಂದಾಗಿ ದಕ್ಷ ಸಿಟ್ಟುಗೊಳ್ತಾನೆ. ಅಳಿಯನು ತನ್ನನ್ನು ಅವಮಾನಿಸಿದ ಎಂದು ಆತ ತಿಳಿದು ಆ ಸಭೆಯಲ್ಲಿ ಕುಳಿತುಕೊಳ್ಳದೆ ಎಲ್ಲರೆದುರು ಅಳಿಯನನ್ನು ನಿಂದಿಸಿ, ಅಂದರೆ ಶಿವನನ್ನು ನಿಂದಿಸಿ ಸಭೆಯನ್ನು ಧಿಕ್ಕರಿಸಿ ಹೊರನಡಿತಾನಂತೆ. ಸ್ನೇಹಿತರೆ, ಅದಾದ ತಕ್ಷಣವೇ ತನ್ನ ಊರಿಗೆ ಹೋದವನೇ ತಾನೂ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಯಾಗವನ್ನು ಕೈಗೊಳ್ತಾನಂತೆ. ಸ್ನೇಹಿತರೆ, ಸ್ವತಃ ಅದಕ್ಕೆ ನಿರೀಶ್ವರಿ ಯಾಗ ಅಂತ ಹೆಸರಿಡ್ತಾನಂತೆ. ಯಾರು? ದಕ್ಷ. ಅದರಲ್ಲಿ ಈಶ್ವರನನ್ನು ಹೊರತುಪಡಿಸಿ ಉಳಿದ ದೇವತೆಗಳೆಲ್ಲರಿಗೂ ಹವಿಸ್ಸನ್ನು ನೀಡಲು ತೀರ್ಮಾನಿಸ್ತಾನಂತೆ ದಕ್ಷ. ಹೀಗಾಗಿ ಪರಮೇಶ್ವರನನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ ಆಮಂತ್ರಣವನ್ನು ದಕ್ಷರಾಜರು ನೀಡ್ತಾರಂತೆ. ಆದರೆ ಆ ಯಾಗಕ್ಕೆ ಹೋಗುತ್ತಿರುವಾಗ ಬ್ರಾಹ್ಮಣರ ಮೂಲಕ ದಾಕ್ಷಾಯಣಿಗೆ ತನ್ನ ತಂದೆಯು ಯಾಗವೊಂದನ್ನು ಏರ್ಪಡಿಸಿದ ವಿಷಯ ತಿಳಿಸ್ತದಂತೆ. ಆಕೆ ಗಂಡನಾದ ಈಶ್ವರನಲ್ಲಿ ಕೇಳ್ಕೊಳ್ತಾಳಂತೆ, ನಾವು ಕೂಡ ಆ ಯಾಗಕ್ಕೆ ಹೋಗೋಣ್ವಾ ಅಂತ ಕೇಳ್ತಾಳಂತೆ ಅವಳು. ಆಗ ಈಶ್ವರನು ಈ ಹಿಂದೆ ತ್ರಿವೇಣಿ ಸಂಗಮದಲ್ಲಿ ನಡೆದ ಸಭೆಯ ವಿಚಾರವನ್ನು ಆಕೆಗೆ ತಿಳಿಸ್ತಾನಂತೆ. ನಿನ್ನ ತಂದೆ ಹಗೆ ಸಾಧನೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ಆದ್ದರಿಂದ ನಾವು ಹೋಗುವುದು ಬೇಡ ಅಂತ ಈಶ್ವರ ಹೇಳ್ತಾನಂತೆ. ಆದರೆ ತವರಿನ ಮೋಹದಿಂದಾಗಿ ದಾಕ್ಷಾಯಣಿಯು ಗಂಡನ ಮಾತನ್ನು ಮೀರಿ ತಿರಸ್ಕರಿಸಿ ತಾನೊಬ್ಬಳೇ ತಂದೆಯ ಯಾಗಕ್ಕೆ ಹೋಗ್ತಾಳಂತೆ. ಸ್ನೇಹಿತರೆ, ಮುಂದೇನಾಯ್ತು ನೋಡೋಣ. ಆದರೆ ಯಾಗಶಾಲೆಗೆ ಹೋದ ದಾಕ್ಷಾಯಿಣಿಯನ್ನು ಅಲ್ಲಿ ಯಾರೂ ಮಾತನಾಡಿಸುವುದಿಲ್ಲ. ಸ್ನೇಹಿತರೆ, ತಾಯಿ, ಅಕ್ಕ, ತಂಗಿಯರೆಲ್ಲ ಮಾತನಾಡಿಸಲು ಮುಂದಾದರೂ ಕೂಡ ದಕ್ಷನು ಅವರನ್ನೆಲ್ಲ ಗದರಿಸಿ ಯಾರೂ ಆಕೆಯನ್ನು ಮಾತನಾಡಿಸಿರದಂತೆ ಮಾಡ್ತಾನಂತೆ. ಸ್ನೇಹಿತರೆ, ಆಗ ದಾಕ್ಷಾಯಿಣಿಗೆ ಗಂಡನ ಮಾತನ್ನು ಮೀರಿ ಬಂದು ತನ್ನ ತಪ್ಪಿನ ಅರಿವಾಗ್ತದಂತೆ. ಆದರೂ ಅದನ್ನು ಸಹಿಸಿಕೊಂಡು ಯಾಗದ ಸಂಭ್ರಮವನ್ನು ನೋಡುತ್ತಾ ಇರುತ್ತಾಳಂತೆ. ಸ್ನೇಹಿತರೆ, ಅಲ್ಲಿ ಯಾಗ ನಡೆಸುತ್ತಿರುವಾಗ ಮುನಿಗಳು, ಇಂದ್ರದೇವತೆ, ಅಗ್ನಿದೇವ, ಯಮ, ವಾಯು, ಕುಬೇರ ಎಲ್ಲರಿಗೂ ಹವಿಸ್ಸನ್ನು ಅರ್ಪಿಸಿ ಕೊನೆಯಲ್ಲಿ ಈಶಾಯ ಸ್ವಾಹ ಅಂತ ಈಶನಿಗೆ ಹವಿಸ್ಸನ್ನು ಅರ್ಪಿಸಲು ತೊಡಗಿದಾಗ ದಕ್ಷನು ಸಿಟ್ಟಿನಿಂದ ಅವರನ್ನು ತಡೆದು ಈಶ್ವರನಿಗೆ ಹವಿಸ್ಸನ್ನು ಕೊಡಬಾರದು, ಇದು ನಿರೀಶ್ವರ ಯಾಗ ಅಂತ ಕೂಗ್ತಾನಂತೆ. ಸ್ನೇಹಿತರೆ, ಆಗ ದಾಕ್ಷಾಯಣಿಗೆ ಕೋಪ ಬರ್ತದೆ. ಆಕೆ ದಕ್ಷನನ್ನು ಜರೆಯುತ್ತಾಳೆ. ದಕ್ಷನು ಕೂಡ ಆಕೆಯನ್ನು ಮತ್ತು ಈಶ್ವರನನ್ನು ನಿಂದಿಸ್ತಾನಂತೆ. ಸ್ನೇಹಿತರೆ, ಅವಮಾನ ತಾಳಲಾರದೆ ದಾಕ್ಷಾಯಣಿ ಹತಾಶಳಾದಳು. ತಾನೇ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ತನ್ನನ್ನು ತಾನೇ ಆಹುತಿ ಕೊಟ್ಟುಕೊಳ್ಳುತ್ತಾಳಂತೆ. ಸ್ನೇಹಿತರೆ, ದಾಕ್ಷಾಯಣಿಯು ಸುಟ್ಟು ಹೋದಳೆಂಬ ವಾರ್ತೆ ಕೇಳಿದ ಈಶ್ವರನು ಕುಪಿತನಾಗಿ ತನ್ನ ಜಡೆಯನ್ನು ನೆಲಕ್ಕೆ ಬಡಿದು ವೀರಭದ್ರನನ್ನು ಸೃಷ್ಟಿಸ್ತಾನಂತೆ. ಹಾಗೂ ಅವನಿಗೆ ದಕ್ಷನನ್ನು ಕೊಲ್ಲುವಂತೆ ಅಪ್ಪಣೆ ಕೊಡ್ತಾನಂತೆ. ಸ್ನೇಹಿತರೆ, ವೀರಭದ್ರನು ದಕ್ಷನ ಯಾಗ ಶಾಲೆಯಲ್ಲಿ ಧ್ವಂಸಗೊಳಿಸುತ್ತಾನೆ. ಹಾಗೂ ದಕ್ಷನೊಂದಿಗೆ ಯಾರೆಲ್ಲ ಸಹಕರಿಸಿದವರನ್ನೆಲ್ಲ ಕೊಲೆ ಮಾಡ್ತಾನಂತೆ. ಸ್ನೇಹಿತರೆ, ಇತ್ತ ಹೆಂಡತಿಯನ್ನು ಕಳೆದುಕೊಂಡ ಈಶ್ವರನು ಕೈಲಾಸದಲ್ಲಿ ಒಂಟಿಯಾಗಿ ಉಳಿದು ಧ್ಯಾನಾಸಕ್ತನಾಗಿ ಉಗ್ರವಾದ ತಪಸ್ಸಿನಲ್ಲಿ ನಿರತರಾಗಿರ್ತಾರಂತೆ. ಈಶ್ವರನು ಹೆಂಡತಿಯನ್ನು ಕಳೆದುಕೊಂಡ ವಿಷಯವನ್ನು ತಾರಕಾಸುರ ಎಂಬ ದೈತ್ಯನು ಉಗ್ರವಾದ ತಪಸ್ಸಿನಲ್ಲಿ ಬ್ರಹ್ಮನನ್ನು ಮೆಚ್ಚಿಸಿ ಈಶ್ವರನಿಗೆ ಇನ್ನು ಮುಂದೆ ಜನಿಸುವ ಪುತ್ರನಿಂದಲ್ಲದೆ ಅನ್ಯರಿಂದ ತನಗೆ ಮರಣ ಇಲ್ಲದಂಥ ವರ ಪಡೆಯುತ್ತಾನೆ. ಸ್ನೇಹಿತರೆ, ಬ್ರಹ್ಮನಿಂದ. ನಂತರ ವರಬಲದಿಂದ ಕೊಟ್ಟ ದೇವತೆಗಳನ್ನೆಲ್ಲ ಸೋಲಿಸಿ ಲೋಕಕಂಟಕವಾಗಿ ಮೆರೆಯುತ್ತಾನೆ. ಯಾರು? ತಾರಕಾಸುರ. ಈಶ್ವರನಿಗೆ ಹೆಂಡತಿ ಇಲ್ಲದಿರುವುದರಿಂದ ಆತನಿಗೆ ಮಗ ಜನಿಸುವುದು ಸಾಧ್ಯವಿಲ್ಲ. ಈಶ್ವರನಿಗೆ ಮಗನು ಜನಿಸದೇ ಹೋದರೆ ತಾರಕಾಸುರನಿಗೆ ಅಳಿವಿಲ್ಲ. ಹಾಗಾಗಿ ದೇವತೆಗಳೆಲ್ಲರೂ ಈಶ್ವರನಿಗೆ ಮರುಮದುವೆ ಮಾಡಬೇಕಂತ ಉಪಾಯ ಮಾಡ್ತಾರಂತೆ. ಸ್ನೇಹಿತರೆ, ದಕ್ಷಯಜ್ಞದ ಸಂದರ್ಭದಲ್ಲಿ ಉರಿದು ಹೋದ ದಾಕ್ಷಾಯಿಣಿಯು ನಂತರ ಪರ್ವತರಾಜನಿಗೆ ಮಗಳಾಗಿ ಪಾರ್ವತಿ, ಅಂದರೆ ಗಿರಿಜಾದೇವಿ ಎಂಬ ಹೆಸರಿನಿಂದ ಈಶ್ವರನನ್ನು ಧ್ಯಾನಿಸುತ್ತಾ ಇರುತ್ತಾಳಂತೆ. ಸ್ನೇಹಿತರೆ, ಅವಳನ್ನೇ ಕೊಟ್ಟು ಈಶ್ವರನಿಗೆ ಮದುವೆ ಮಾಡಿಸುವುದು ಎಂದು ತೀರ್ಮಾನಿಸುತ್ತಾರೆ. ಆದರೆ ಅದಕ್ಕಿಂತ ಮೊದಲು ಈಶ್ವರನನ್ನು ತಪಸ್ಸಿನಿಂದ ಎಬ್ಬಿಸಬೇಕಲ್ಲ, ಇದು ಒಂದು ದೊಡ್ಡ ಯೋಚನೆ ಆಗ್ತದಂತೆ ದೇವತೆಗಳಿಗೆ.
ಹಾಗೆ. ಆಗ ದೇವತೆಗಳೆಲ್ಲರೂ ಮನ್ಮಥನ ಮೊರೆ ಹೋಗ್ತಾರಂತೆ ಸ್ನೇಹಿತರೆ. ಮನ್ಮಥನು ಈಶ್ವರನಿಗೆ ಪಂಚಬಾಣಗಳನ್ನು ಬಿಟ್ಟು ಅದರಿಂದ ಆತನ ತಪಸ್ಸನ್ನು ಕೆಡಿಸ್ತಾನಂತೆ ಸ್ನೇಹಿತೆ. ಇದರಿಂದ ಕುಪಿತಗೊಂಡ ಶಿವ ತನ್ನ 3ನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟು ಬಿಡುತ್ತಾನಂತೆ. ಆದರೆ ಬಳಿಕ ದೇವತೆಗಳೆಲ್ಲರೂ ಶಿವನನ್ನು ಧ್ಯಾನಿಸಿ ಆತನನ್ನು ಪ್ರಸನ್ನಗೊಳಿಸುತ್ತಾರೆ. ನಂತರ ಶಿವಪಾರ್ವತಿಯರ ಕಲ್ಯಾಣವನ್ನು ವಿಜೃಂಭಣೆಯಿಂದ ನೆರವೇರಿಸುತ್ತಾರಂತೆ ಸ್ನೇಹಿತರೆ. ಮುಂದೆ ಅವರಿಬ್ಬರಿಗೆ ಷಣ್ಮುಖ ಎಂಬ ಮಗನು ಹುಡ್ತಾನಂತೆ ಸ್ನೇಹಿತರೆ. ಅವನನ್ನು ಕಾರ್ತಿಕೇಯ, ಸ್ಕಂದ, ಸುಬ್ರಹ್ಮಣ್ಯ, ಕುಮಾರಸ್ವಾಮಿ, ಮುರುಘ ಮೊದಲಾದ ಹೆಸರುಗಳಿಂದ ಕರೆಯುತ್ತಾರೆ. ತಾರಕಾಸುರನನ್ನು ವಧಿಸಿ ಲೋಕ ಕಲ್ಯಾಣ ಉಂಟು ಮಾಡಲೆಂದೇ ಹುಟ್ಟಿದ ಷಣ್ಮುಖನು ತಾನು ಜನಿಸಿದ 7ನೇ ದಿನದಲ್ಲಿ ತಾರಕಾಸುರನ ಮೇಲೆ ಯುದ್ಧಕ್ಕೆ ತೆರಳುತ್ತಾನಂತೆ ಸ್ನೇಹಿತರೆ. ದೇವತೆಗಳ ಸಮಸ್ತ ಸೇನೆಗೆ ಕುಮಾರಸ್ವಾಮಿಯೇ ಸೇನಾ ನಾಯಕನಾಗುತ್ತಾನೆ. ಆತನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯೆಂದು ತಾರಕಾಸುರನನ್ನು ಕೊಲ್ಲುತ್ತಾನಂತೆ ಸ್ನೇಹಿತರೆ. ಕುಮಾರಸ್ವಾಮಿಯ ತಾರಕಾಸುರನನ್ನು ಕೊಂದ ಬೆಟ್ಟದ ಸ್ಥಳಕ್ಕೆ ಕುಮಾರ ಪರ್ವತ ಅಂತ ಹೆಸರಿಡಲಾಗ್ತದೆ. ಅಲ್ಲದೆ ತಾರಕಾಸುರನನ್ನು ಕೊಂದ ನಂತರ ತನ್ನ ಆಯುಧಗಳಿಗೆ ಅಂಟಿದ ರಕ್ತವನ್ನು ಪಕ್ಕದ ಧಾರಾ ನದಿಯಲ್ಲಿ ಸುಬ್ರಹ್ಮಣ್ಯನು ತೊಳೆಯುತ್ತಾನಂತೆ. ಹೀಗಾಗಿ ಧಾರಾ ನದಿ ಅಂದರೆ ಕುಮಾರಧಾರಾ ನದಿ ಅಂತ ಹೆಸರು ಬಂತಂತೆ ಸ್ನೇಹಿತರೆ. ತಾರಕಾಸುರನ ವಧೆಯಾದ ನಂತರ ದೇವೇಂದ್ರನು ತನ್ನ ಮಗಳಾದ ದೇವಸೇನೆ ಎಂಬುವಳನ್ನು ಸುಬ್ರಹ್ಮಣ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾರಂತೆ. ಅನಂತರ ಸುಬ್ರಹ್ಮಣ್ಯ ಪತ್ನಿಯೊಂದಿಗೆ ಕುಮಾರಧಾರಾ ನದಿಯ ಪಕ್ಕದಲ್ಲಿಯೇ ನೆಲೆ ನಿಲ್ತಾರೆ. ಆ ಸ್ಥಳವೇ ಈಗಿನ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಸುಬ್ರಹ್ಮಣ್ಯನು ತಾರಕಾಸುರನನ್ನು ಕೊಂದು ಆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯೆಂದು ಚಂಪಾ ಎಂಬ ಒಂದು ವಿಶೇಷ ಯೋಗ ಇತ್ತು. ಹೀಗಾಗಿ ಅದನ್ನು ಚಂಪಾಷಷ್ಠಿ ಎಂಬುದಾಗಿ ಕರೆಯುತ್ತಾರೆ ಸ್ನೇಹಿತರೆ. ಜನರು ಇವನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಕುಕ್ಕೆ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸುಬ್ರಾಯನ ಷಷ್ಠಿ ಅಂತ ಕರೆಯುತ್ತಾರಂತೆ ಸ್ನೇಹಿತರೆ. ಹಿಂದೂಗಳ ತಿಥಿ ನಿರ್ಣಯ ಗ್ರಂಥಗಳಲ್ಲಿ ಚಂಪಾ ಎಂಬುದಕ್ಕೆ ತುಂಬ ವಿಶೇಷ ಯೋಗದ ಕುರಿತು ಹೀಗೆ ಬರೆಯಲಾಗಿದೆ ಸ್ನೇಹಿತರೆ. ಮಾರ್ಗಶಿರ ಅಥವಾ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ರವಿವಾರವಾಗಿದ್ದು ವೈದ್ರಿತಿ ಯೋಗ ಸಹಿತವಾಗಿದ್ದರೆ ಅದನ್ನು ಚಂಪಾಷಷ್ಠಿ ಎನ್ನುತ್ತಾರೆ. ಅಥವಾ ಮಂಗಳವಾರವಾಗಿದ್ದು ವಿಶಾಖ ನಕ್ಷತ್ರ ಸಹಿತವಾಗಿದ್ದರೆ ಅದನ್ನು ಚಂಪಾಷಷ್ಠಿ ಅಂತ ಕರೀತಾರಂತೆ ಸ್ನೇಹಿತರೆ. ಅಥವಾ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ರವಿವಾರವಾಗಿದ್ದು ಶತಭೀಷ ನಕ್ಷತ್ರ ಸಹಿತವಾಗಿದ್ದರೆ ಅದನ್ನು ಚಂಪಾಷಷ್ಠಿ ಅಂತ ಕರೀತಾರಂತೆ ಸ್ನೇಹಿತರೆ. ಹೀಗೆ ಚಂಪಾ ಎಂಬುದು ಷಷ್ಠಿ ತಿಥಿಯ ಒಂದು ಯೋಗ ವಿಶೇಷಕ್ಕೆ ಇಟ್ಟ ಹೆಸರಾಗಿದೆ. ಮತ್ತು ಚಂಪಾಷಷ್ಠಿ ಎಂಬುದು ಷಣ್ಮುಖ ಅಂದರೆ ಸುಬ್ರಹ್ಮಣ್ಯನ ಹಬ್ಬವಾಗಿದೆ. ಈ ವರ್ಷ 7/12/2024 ಚಂಪಾಷಷ್ಠಿ ಹಬ್ಬ ಇದೆ ಸ್ನೇಹಿತರೆ. ಎಲ್ಲರಿಗೂ ಚಂಪಾಷಷ್ಠಿ ಹಬ್ಬದ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.